ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಕರ್ಣ ಸಹೋದರ ಭೀಷ್ಮ ದ್ರೋಣ ವಿದುರ ಗುರುಗಳ ಚನನ ಮೆರುಗು ಗುರುಗಳ ಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಬೋಲುವಂತೆ ಗುರುಗಳ ಚಲನ ಮೆರುಗು ಸ್ವರ್ಗಾಸನಕ್ಕೆ ಸರಿಬೋಲುವಂತಿರೆ ಗುರು ಕುಂಬಿ ವಿನಯ ಸ್ವಾರ್ಥ ಸುರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ತನೆಗೆ ದುರ್ಯೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಇರಲ್ ಎಳೆಯರೆಯನಗೆ ಅವ ಗುರ ಸಿಂಧು ತನಯ ಗುರುವಲ್ಲ ವಿನಯ ಅವ ಕರ್ಣ ಸಾಟಿಗಿರುವರೆயில் எனக்கு சரி சாட்டுகிருவரை பேர் சாட்டிகிருவரையில் எனக்கு சரி சாட்டுகிருவரை பேர் ஒரு குலசிம் ஆசனதி ಚಲವ ಬಿಡದೆ ಶೌರ್ಯರಿಗೆ ಕೈಕದೊರೆ ಜನಿಸಿಬಾಳ್ ಗುರುಕುಲವೇ ಮಾಸನದಿ ಚಲವ ಬಿಡದೆ ಶೌರ್ಯರಿಗೆ ಕೈಕದೊರೆ ಜನಿಸಿಬಾಳ್ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಮಾವ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಅಲ್ಲವೇ ಮಾವ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅಲ್ಲವೇ ಮಿತ್ರ ಹೌದು ಅನುಜ ದುಶಾಸನ ಅವರನ್ನು ವಧಿಸದಿರುವನೆ ಅಲ್ಲವೇ ಸಹೋದರ ಅಣ್ಣ ಹೌದು ಅಣ್ಣ ಅನುಜ ದುಶಾಸನ ಅವರನ್ನು ವಧಿಸದಿರುವನೆ
ಹೀಗಿರುವಲ್ಲಿ ಆ ಈ- ಈ ಮಾವಶಕುನಿ ಸಲಹೆ ನೀಡದಿರುವುದೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವುದೇ ಈ ಮಾವಶಕುನಿ ಸಲಹೆ ನೀಡದಿರುವುದೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವುದೇ ಅನುಜದು ಶಾಸನ ಅವರನ್ನು ವಧಿಸದಿರುವನೆ ಅನುಜದು ಶಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರೆಗೆ ಗುರುಕುಲ ಭಾಷಣದಿ ಛಲವ ಬಿಡದೆ ಶೌರ್ಯದಿಗೆ ಕೈಗಳಲ್ಲಿ ಗೆಲ್ಲಿಸಬಾರದು ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರೆಗೆ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದಿರುತ್ತೆ. ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದೆಂಬುದನ್ನು? ದುರ್ಯೋಧನ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ, ನಾನದಕ್ಕಾಗಿ ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರನ್ನು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚು ತುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಣ್ಣ ನಮ್ಮ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಣೋಪದೇಶನಾರು? ನಮ್ಮ ಅಂಗರಕ್ಷಕರಾದ ಕಣ್ಣನಿಲ್ಲವೇ? ಮಿತ್ರ ಹಿರಿಯರಾದ ಭೀಷ್ಮ ದ್ರೋಣಾದಿಗಳಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಣೋಪದೇಶನಾರು? ಅಂಗರಕ್ಷಕನಾದ ಕರ್ಣನಿಲ್ಲವೇ? ಮಹಾರಾಜೇಜಮಾರಿ, ಚಾಲನೆ ವರ್ತಮಾನವೇನು? ಯಾರು ಪುರುಷೋತ್ತಮ? ಅವನ್ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣ ಅನುಸಾರವಾಗಿ ಈ ದಾಸಿಪುತ್ರನ ಮುಡುಕಿ ಜೋಪಡಿಯನ್ನು ಆಶ್ರಯಿಸನಂತು. ಅವನ್ಯಾವನು ಪುರುಷೋತ್ತಮ? ಏಕೆ ಭೀಷ್ಮ ದ್ರೋಣಾದಿಗಳು ಇರಲಿಲ್ಲವೇ? ಅವರ ಮನೆಗೆ ಹೋಗಬೇಕಾಯಿತು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಹೋಗಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲವಯ್ಯ. ಯಾರದು ಮಾತನಾಡುತ್ತಿರುವುದು? ಚಿಕ್ಕಪ್ಪ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದು. ಆದ್ದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ದುರ್ಯೋಧನ, ವಿದುರ ಮೊದರದಿರಲೋ ವಿದುರ ಸದರದಿ ದುಡುಕಿ ಮೊದರದಿರಲೋ ವಿದುರ ಸದರದಿ ವಿದುರ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿದೆಯ ದೊಡ ಇರುದು ಕೊಲ್ವೆ ನೀ ಕಟ್ಟದೊಳು ನುಡಿದೆಯ ದೊರ ಇರುದು ಕೊಲ್ವೆ ನೀ ಕಟ್ಗಳು ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಊರಲ್ಲಿರುವವನೇ ಹೋದರ ತಪ್ಪ
ಹೆಬ್ಬಲಿಯ ಮಗನೇನು ಪರದೇಸಿ, ಹೆಬ್ಬಲಿಯ ಗರ್ಭವನ್ನು ಬೇದುವ ತರದಿ. ಹೆಬ್ಬಲಿಯ ಮಗನೇನು ಪರದೇಸಿ, ಹೆಬ್ಬಲಿಯ ಗರ್ಭವನ್ನು ಬೇದುವ ತರದಿ. ಕಳುವೈರಿ ಪಾಂಡವರ ಪರವಹಿಸಿ, ಚಲದಂಗ ಮಲ್ಲ ದೊರೆಯ ಧಿಕ್ಕರಿಸಿ. ವಿದುರ ಕಳುವೈರಿ ಪಾಂಡವರ ಪರವಹಿಸಿ, ಚಲದಂಗ ಮಲ್ಲ ದೊರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ ದುಡುಕಿ, ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ ದುಡುಕಿ, ಒದರದಿರಲೋ ವಿದುರ ಸದರದಿ. ಬಲೆ ಬಲೆ ಅಣ್ಣ ಬಲೆ. ವೀರರಿಂದ ಪರಿವರ್ತಿತ ಈ ಚಕ್ರವರ್ತಿಗೆ ಈ ದಾಸಿಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಣ್ಣ ಹಿರಿಯವನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆ ದೂಡಿಬಿಡು. ಎಲ್ಲವೋ ವಿದುರ, ಎಲ್ಲವೋ ವಿದುರ, ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ಚುಚ್ಚೀಕರಿಸಿ ಮಾತನಾಡುವೆಯ? ಹೊರಡು. ಹೆಚ್ಚಿಗೆ ಮಾತನಾಡಿದರೆ ಪ್ರಮಾದವಾದು. ಹೊರಡು ವಿದುರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಕ್ಷಯ ವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯವನ್ನು ನಾನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಾಲಿಗೆಯು ಸೇರಿವಾಗಬಾರದೆ. ಹಿಂದೆ ದ್ರೌಪದಿಯ ವಸ್ತ್ರಹರಣ ಕಾಲದಲ್ಲಿ ಭೀಮನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲು ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದಾಕುವನು. ಇದರಿಂದ ನೀನು ನಾಶವಾಗುವಂಚ. ಪ್ರಮಾದವಾಯಿತು, ಪ್ರಮಾದವಾಯಿತು. ವಿದುರನು ಅಪಹಾಸ್ಯಕ್ಕೆ ಈಡು ಮಾಡಿದನು. ಆತನ ಬಿಲ್ಲಿನ ಸಹಾಯದಿಂದ ಕಳೆದುಕೊಂಡಿಯಾ ವಿದುರ? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ದುರದೋಳ್ ಪಾರ್ಥನಂ ಚಿರವಂ ತರಳಿ ಉರುಳಿಪೆನೆನುತ ಶಪಥವನಾತೋ ಮಹೇಶ್ವರನಂ ಕುವರಂ ಮೆಚ್ಚಿಸಿ, ವರಮಹೇಶ್ವರನಂ ಕುವರನಂ ಮೆಚ್ಚಿಸಿ, ವರ ಶಾಪವನಾತೋ ಸಮರ ಹರಿಹರೇ ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ಈ ವಿದುರನು ಬಿಲ್ಲನ್ನು ಹಿಡಿದು ಎಂತಾದರೂ ಯುದ್ಧವನ್ನು ಮಾಡಿದ್ದು ನೋಡಿದೆಯಾ? ಹೋಗಲಿ ಬಿಡು. ಸಹೋದರ ದುಶ್ಯಾಸನ, ಅಣ್ಣ ನಮ್ಮ ಸೈನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದನಲ್ಲ, ಸಿದ್ಧಪಡಿಸಿರುವೆಯಾ? ಇದು ಅಣ್ಣ ಸಿದ್ಧವಾಗಿರುವುದು. ಅದನ್ನು ಇಲ್ಲಿ ತಾ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡಿಕೊಂಡು ಕುಳಿತಿರುವೆನು. ಭೀಷ್ಮ ದ್ರೋಣಾಚಾರ್ಯರು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈ ದುರಹಂಕಾರಿಯಾದ ದುರ್ಯೋಧನನು ಕುಳಿತೇ ಇರುವನಲ್ಲ. ಇರಲಿ, ನನ್ನ ಮಾಯೆಯಿಂದ ಈ ಭೂಮಿಯನ್ನು ಒತ್ತಿದರೆ ತಾನಾಗಿಯೇ ಬಂದು ನನ್ನ ಕಾಲ ಮೇಲೆ ಬೀಳುವಂತೆ ಮಾಡುವೆನು. ಏ ಯೋಗ ಮಾಯೆ, ಬೇಗ ಜಾಗೃತಳಾಗು. ಅಣ್ಣ 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 ಪ್ರಮಾದವಾಯಿತು ಅಣ್ಣ. ಚೇಚೆ, ಚಕ್ರವರ್ತಿ, ಭರತ ಕೂಡ ಚಕ್ರವರ್ತಿಯಾದ ನೀನು ಈ ಗೋಪಾಲನ ಪಾದಗಳ ಮೇಲೆ ಬಂದು ಬೀಳಬಹುದೇ? ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ ದುರ್ಯೋಧನ. ಇದೇನಿದು ಅಯೋಮಯೇ? ದುರ್ಯೋಧನನು
ಸಿಂಹಾಸನದಿಂದ ಉರುಳಿ ಬಂದನೋ ಇಳಿದು ಬಂದನೋ? ಮಾವ! ಕೃಷ್ಣ, ನೀನು ಏನಾಗಿ ಬಂದಿರುವೆ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸುವೆನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂತಾಯಿಗಲ್ಲದೆ ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಯಾರಲ್ಲಿ ರಾಜರಂತ ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಣ್ಣ ನಮ್ಮ ರಾಜ ನರ್ತನ ನಡೆಯಲಿ, ಕೃಷ್ಣನು ನೋಡಿ ಆನಂದಿಸಲಿ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ ತಲೆಗೆಣಕು ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ್ ಕರುಣಾಳು ಕುರು ಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ತಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಹಿದದಿ ಚತುರ ಸೋದರ ಮಾವನ ಹಿದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ
ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರು ಭೂಪರಾಜೇಶ್ವರ ನೀಲವರ್ಣದಾರಿ ಚೆಲುವ ಕೊಳಲನಾದರಿ ಜಗನವನೆ ಮರುಳುಗೊಳಿಪ ಹರಿ ಮುರಾರಿ ನತಕೀರ ಪ್ರಣಾಮಗಳ ಸ್ವೀಕರಿಸೋ ಕೃಷ್ಣ ಮುಕುಂದ ಮುರಹರಿ ಏನಂದಿರಿ ಮತ್ತೊಮ್ಮೆ ಹೇಳಿ ಕೃಷ್ಣ. ಪ್ರವಾದವಾಯ್ತು ಭೀಮನಿಗಿವನು ಕಡುವೈರಿ ನಮ್ಮ ಆಸ್ತಿನ ಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಆಸ್ತಿನ ಪುರದೊಡೆಯ ಗದದಾರಿ ಇವನಿಗೆ ಇಲ್ಲ ಯಾರು ಸಾಟಿ ಇವನಿಗೆ ಇಲ್ಲ ಯಾರು ಸಾಟಿ ಇವನಿಗೆ ಇಲ್ಲ ಯಾರು ಸಾಟಿ ಇವನಿಗೆ ಇಲ್ಲ ಯಾರು ಸಾಟಿ ಕರುಣಾಳ ಕುರುಪೋಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳ ಕುರುಪೋಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಬಲೆ ಬಲೆ ನರ್ತಕೇರೆ ಕೃಷ್ಣ ಸಹೋದರ ಅಣ್ಣ ಸಹೋದರ ದುಶ್ಯಾಸನ ಈ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕಟ್ಟಿಕೊಡಿಸು. ಆಗಲಿ ಅಣ್ಣ. ಕೃಷ್ಣ ನೀನು ಬಂದಿರುವ ವಿಚಾರವನ್ನು ತಿಳಿಸು. ಆಗಬಹುದು, ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೈದ್ಯರೇ, ಕೌರವ ಪಕ್ಷಿಯರೇ, ನಾನೀಗ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಪಾಂಡವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ನೀತಿ ಇಂದು ಇಲ್ಲಿ ನಿರ್ಧರಿಸಬಹುದಾದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ತೀರ್ಪು ನೀಡಬೇಕು. ಇದರಲ್ಲಿ ಉಪೇಕ್ಷೆ, ಅಸಂಬದ್ಧವಾದ ಪ್ರಲಾಪ, ಆತುರ ಮುಂತಾದವನ್ನು ತೆರೆದು ತೀರ್ಪು ನೀಡಬೇಕು. ಹೀಗೆ ನೀವು ಮಾಡದೆ ಹೋದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ.
ಪವಿತ್ರವಾದ ಈ ಭರತ ಭೂಮಿಯನ್ನು ಅಮೃತವೆಂಬ ಹಾಲಿನಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರ ರಕ್ತದಿಂದ ಈ ಮಾತೃಮೂರ್ತಿಯನ್ನು ತೊಯ್ಯುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಧಾರವಾಗಬೇಕು. ಕಪಟದೂತ್ಯದಲ್ಲಿ ಪರಾಜಿತರಾದ ಪಾಂಡವರು ಅಜ್ಞಾತವಾಸ, ವನವಾಸ, ಅದು ಅಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಎಲ್ಲವನ್ನೂ ಮರೆತು ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದು ಅಲ್ಲದೆ ಇವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ಕರ್ತವ್ಯಗಳನ್ನು ವಿಚಾರಗಳನ್ನು ನಿರ್ಧರಿಸಬಹುದಾದ್ದು ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಸಾಕೋ ಸಾಕೋ ನಿನ್ನ ನೋಡಿಯ ಲೋಕ ನಂಬುವರು ಅವರನ್ನೇ. ದುರ್ಯೋಧನ, ಪಿತಾಮಹರೇ, ಸಾಕೋ ಸಾಕೋ ನಿನ್ನ ನೋಡಿಯ ಲೋಕ ನಂಬುವರೇ ಅವರನ್ನೇ. ಏಕೆ ನೀನು ಏಕಿಯಾರೆ ಏಕೆ ನೀನು ಏಕಿಯಾರೆ ಸಾಕೋ ನಿಲ್ಲಿಸೋ. ನಿನ್ನ ನುಡಿಯ ಕೇಳಿಯಲ್ಲರೋ, ನಿನ್ನ ನುಡಿಯ ಕೇಳಿಯಲ್ಲರೋ ಅವಿವೇಕಾದಿಂದ. ಸಾಕು ಸಾಕು ನಿನ್ನ ನೋಡಿಯ ಲೋಕ ನಗುವರು ಅವರನೇ. ದುರ್ಯೋಧನ, ಕುಮಾರ, ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಧರ್ಮವನ್ನು ಉಳಿಸು, ಅಧರ್ಮವನ್ನು ಮಾಡಬೇಡ ದುರ್ಯೋಧನ. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ತಾತ ದುಡುಕಿನದು ಗುಡವ ತೊರೆನಿದರಣಿಪ, ದುಡುಕಿನದು ಗುಡವ ತೊರೆನಿದರಣಿಪ, ಪಾಂಡವರೊಡು ನೀನು ವೈರ್ಯವ ಮರೆತು, ಪಾಂಡವರೊಡು ನೀನು ವೈರ್ಯವ ಮರೆತು, ಶಾಂತಿಯಿಂದಲೇ ಸುಖದಲ್ಲಿ ಬಾಳಿ, ಶಾಂತಿಯಿಂದಲೇ ಸುಖದಲ್ಲಿ ಬಾಳಿ, ದುಡುಕಿನ ದುಗುಡವ ತೊರೆನಿದರಣಿಪ, ದುಡುಕಿನ ದುಗುಡವ ತೊರೆನಿದರಣಿಪ, ತೊರೆನಿದರಣಿಪ, ತೊರೆನಿದರಣಿಪ. ದುರ್ಯೋಧನ, ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಸುಯೋಧನ, ಗುರುಗಳೇ, ಕೊಡುನೇನೋ ಸಮಭಾಗವ, ಕೊಡುನೇನೋ ಸಮಭಾಗವ, ಕೊಡುನೇನೋ ಸಮಭಾಗವ, ಕೊಡುನೇನೋ ಸಮಭಾಗವ, ಭಾರತ ಭೂಮಿಯು ಸಮಭಾಗವಾಗಿಸಿ. ಸುಯೋಧನ, ಗುರುಗಳೇ, ಭರತ
ಈ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಅವರು ನಿನ್ನ ಸಹೋದರರಲ್ಲವೇ? ಅವರೇನು ಅನ್ಯರೇ? ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ವಿದುರ, ನಡೆಯಲಿ ನಿನ್ನ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವನಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ವಿವೇಕ ಹೇಳುವುದು ನಮ್ಮಗಳ ಕರ್ತವ್ಯ. ಭೀಷ್ಮ ಗುರು ದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವುದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ರಾಜ್ಯವನ್ನೆಲ್ಲವನ್ನೂ ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಈ ಪಾಂಡವರಿಗೆ ಈ ಭೂಮಿಯನ್ನು ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಮಾತುಗಳನ್ನು ಆ ಪಾಂಡವರಿಗೆ ಕೇಳಲಿಲ್ಲ. ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ದೋಷ ಕಂಡು ಬಂದಿದೆ. ಕುಂತಿಪತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನೇ ನುಡಿದಿರಿ. ಕೃಷ್ಣ, ಈ ನಿನ್ನ ಮರುಳು ಮಾತಿಗೆ ಒಡೆಂಬಡಿಯುವ ಬುದ್ಧಿನನು ನಾನಲ್ಲ. ಇದು ಕ್ಷತ್ರಿಯನ ಶುದ್ಧ ರಕ್ತ. ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಬೇರೆ ಮೀರಿತು. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುರಭಿಮಾನ. ಯೋಚಿಸಿ ನೋಡು ದುರ್ಯೋಧನ. ಏನು ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ದಡಿಗ ಭೀಮ? ಅದು ದುರಾಗ್ರಹದ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಏಡಿ ಪಾರ್ಥ? ಅದು ದುರಂಕಾರ. ಲೋಕೈಕ ವೀರನಾದ ನಿನ್ನಂತಹ ಕಪಟಿ ಸ್ನೇಹವನ್ನು ಮಾಡಿದರಲ್ಲವೇ ಆ ನಿನ್ನ ಮದಿಗೆಟ್ಟ ಪಾಂಡವರು? ಅದು ದುರಾಭಿಮಾನ, ದುಸ್ಸಾವಾಸ. ಆಗಲ್ಲ ಕೇಳು ಕೃಷ್ಣ. ದುರ್ಯೋಧನ ದುಸ್ಸಾಸರನನ್ನು ಪುಡಿಗೈದು ಮರದ ಗಂಡದಲ್ಲಿ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಗ್ರಹದ, ದುರಾಭಿಮಾನ. ಆಗಲ್ಲ ಕೇಳು ಕೃಷ್ಣ. ನೀವ್ಯಾರೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ನಡೆ, ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದು ಇಲ್ಲ. ಅಣ್ಣನ ಮಾತುಗಳೆಲ್ಲವೋ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿತ್ತುರ ಕೋಪದ ಜ್ವಾಲೆಯನ್ನು ಇಂಥ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಕೃಷ್ಣ, ಏಳು ಪಾಂಡವರ ಕೂಡಿ ಬಾಳುವುದು ಬೇಡ 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 ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಏಳು ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಬಲೆ ಬಲೆ ಸಹೋದರ, ದೊರಕದು ಕಾಡಿಗೋಗ ನೀಡಲಾಗದು ರಾಜ್ಯವನ್ನು. ನಾಡು ದೊರಕದು ಕಾಡಿಗೋಗ ನೀಡಲಾಗದು ರಾಜ್ಯವನ್ನು, ನೀಡಲಾಗದು ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯಿತ ಮೆಟ್ಟು ಮೆರವಿನ ಜಗದೊಳಗೆ, ಮೆಟ್ಟು ಮೆರವಿನ ಜಗದೊಳಗೆ, ಮೆಟ್ಟು ಮೆರವಿನ ಜಗದೊಳಗೆ. ಕೃಷ್ಣ, ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನು ಕಲಕ ಬಿಡುವಲ್ಲ ಗಂಡುಗಲಿಗಳು ನಾವು.
ಆ ಭೀಮನ ರುಂಡವನ್ನು ಚಂಡಾಡಲು ಈ ದುಶಾಸನು ಸದಾ ಸಿದ್ಧನಾಗುವನು. ಹೋಗು ಹೋಗು ಕೃಷ್ಣ, ಸಮರವೇ ಸಿದ್ಧವಾಗಲಿ. ಪರಮಾತ್ಮ, ಅರ್ಜುನನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿದೆಯಲ್ಲವಾ? ಆ ನನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನುಮನಗಳನ್ನರ್ಪಿಸುವುದೇ ಎಷ್ಟೋ ಮೇಲು. ಕರ್ಣ ಕಾರಣ ಕರ್ಣ ಕೃಷ್ಣ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ವಲ್ಲಭನೇ ಕೃಷ್ಣ. ಸಲ್ಲದು ಹಠವಂತರು ನಾವು ದಿಟವಿದು ತಿಳಿನೆ, ಹಠವಂತರು ನಾವು ದಿಟವಿದು ತಿಳಿನೆ. ಪಾಂಡು ತನೆಯರ ರಣದೋಷಣೆಸದೆ, ಪಾಂಡು ತನೆಯರ ರಣದೋಷಣೆಸದೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಮಾಮ ವಲ್ಲಭನೇ. ಕರ್ಣ, ನೀನು ಇವರಂತೆಯೇ ಮಾತನಾಡುವ. ಕೇವಲ ಅರ್ಜುನನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಾಶಪಡಿಸಲು ಯತ್ನಿಸುವೆಯಾ? ಇದು ನಿನಗೆ ನ್ಯಾಯವೇ ಕರ್ಣ? ಅರ್ಜುನನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿದ್ದೀಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನುಮನಗಳನ್ನರ್ಪಿಸುವುದೇ ಎಷ್ಟೋ ಮೇಲು. ಬಲೆ ಬಲೆ ಕರ್ಣ. ಬೊಲೆ ಬೊಲೆ ಹಂಗಾದಿಪ್ಪ, ನಿನ್ನ ದರ್ಪದ ಮಾತುಗಳಿಂದ ಯಾದವಾಗದೆ ಕಂಠವು ಬಿಗಿದಂತಾಯಿತು. ಓಹೋ, ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಆಗಲಿ ಹೇಳು. ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಸಮಾನ ಸೌರ್ಯಸ ವಿರಾಜಿಸುವ ಸೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ಅನುಜ ಕರೆಸಿಗನೆ ಅನುಜಾತರ ದುರ್ಯೋಧನ ಸೋದರ ಕರೆಸಿಗನೆ ಅನುಜಾತರ. ದರೆನಿಟ್ಟು ಖ್ಯಾತಿ ಪಡೆ ಸುಖಿಯಾಗುವೀರ. ಸೈರಣಯ ನೀಡಿ ವೈರಣಯ ತಾಳೆ, ವೈರಣಯ ನೀಗಿ ಸೈರಣಯ ತಾಳೆ. ಬಾಳೈ ಬಲು ಧರ್ಮ ನಿರತ ಕರುಣ ಭರಿತ ಕರುಣ ಭರಿತ ಕೊರೆ ದರೆಯ. ಬಾಳೈ ಬಲು ಧರ್ಮ ನಿರತ ಕರುಣ ಭರಿತ ಸುಗುಣ ಭರಿತ ಪರಗುಣಗಳನ್ನು ಕೊರೆ ದರೆಯ. ಭಾರತ ಭೂಮಿ ಸಜಯಿಸಿ ದುರಸ, ವಿರಾಜಿಸುವ ಸೋದರರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಸ, ಜಯಿಸಿ ದುರಸ. ದುರ್ಯೋಧನ, ಕೃಷ್ಣ, ನಿನ್ನ ಗುರುಗಳನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು.
ನಿನ್ನೊಬ್ಬರ ಸಲುವಾಗಿ ಇಡೀ ಕುರುವಂಶವನ್ನೇ ನಾಶ ಮಾಡಲು ಯತ್ನಿಸುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಬಣ್ಣಿಸುವರು. ಇಂಥ ಸಮಯವನ್ನು ವ್ಯರ್ಥ ಮಾಡಬೇಡ. ಅಲ್ಪ ಪ್ರಯಾಸದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನನ್ನು ಆಲಂಗಿಸುವರು, ಮಿತ್ರರು ಪುಳಕಿತಗೊಂಡು ನಿನ್ನನ್ನು ಆಲಂಗಿಸುವರು. ಇಡೀ ಸಾಮ್ರಾಜ್ಯವೇ ಶಾಸನವೇ ನಿನ್ನ ಕೈ ಸೇರುವುದು. ಪಾಂಡವರ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷನಾಗು, ಅಪ್ರಮಿತನೆನಿಸುವೆ. ಇಡೂ ಮಣಿಕುಲವೇ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯದ ಕೊಡದೆ ಹೋದರೂ ಸರಿಯೇ. ಅವರ ಈ ಮಾತನ್ನು ನೆರವೇರಿಸು ದಾನವೇ ವಿಜಯಿ. ಯದುವೆಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಯಾರ ಸಲುವಾಗಿ? ನಿನ್ನ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಶತಕೋಟಿ ಮಾನವರ ರಕ್ಷಣೆಯ ಸಲುವಾಗಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನವನ್ನು ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಮಾವ, ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವು ಪರಂತು. ಕೇಳು ವಾಸುದೇವ, ಅವರ ಕರ್ಮಕ್ಕೆ ಅವರು ಹೋಗಲಿ, ಬಿಡು ಸುಯೋಧನ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ಈ ದುರ್ಯೋಧನನಲ್ಲದೆ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ. ದುರ್ಯೋಧನ, ಸಿರಾಗು ದುರ್ಯೋಧನ, ನಿನ್ನ ಅಭಿವ್ಯವು ಯುದ್ಧವೇ ಆದರೆ ಅದನ್ನೇ ಹೊಂದುವೆಯಂತೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಕುರುಕುಳ ಕಳಂಕ ಸ್ವರೂಪನೇ, ನೀನು ಮಾಡಿರುವ ಅಪಾದನೆಗಳು ನಿನಗೆ ತಿಳಿದಿವೆ. ಭೀಷ್ಮ, ದ್ರೋಣಾಚಾರ್ಯ, ಗುರುಜನರ ಮಾತನ್ನು ಮೀರಿ ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಯಶಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನ. ಭೂತಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರು ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನಾದ ನಾನು ಭಾಷಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ನೀನಿನ್ನು ನಡೆ. ಕೃಷ್ಣ, ಹೇಳು ಮುರಹರಿಗೆ ಅಡ್ಡ ಮಾಡಿ ಗೆಲುವಿಯವ ರಾಜ್ಯವ. ಹೇಳು ಮುರಹರಿಗೆ ಅಡ್ಡ ಮಾಡಿ ಗೆಲುವಿಯವ ರಾಜ್ಯವ. ಛಲವನ್ನು ಬಿಡದಲ್ಲಿ ಗಡುಗಲ್ಲಿ ಗರ್ಭದೆ, ಛಲವನ್ನು ಬಿಡದಲ್ಲಿ ಗಡುಗಲ್ಲಿ ಗರ್ಭ. ಛಲವ ಜಯಿಸಿ ಗಣಮುದ ಬರುಣ, ಛಲವ ಜಯಿಸಿ ಛಲವ ಜಯಿಸಿ ಗಣ ಮುದದಿ ಬಾಳು ಕೊಡುವುದಿಲ್ಲ. ಕಡೆಯ ಮತಿ ಶ್ರೀರಾಜ್ಪದಲ್ಲಿ ಕೊಡುವುದಿಲ್ಲ. ಅಪಾಂಡು ನನ್ನ ನೊಡನೆ ಯುದ್ಧವ ಕೃಷ್ಣ. ಗೆಲ್ಲಲಿ ರಾಜ್ಯ ನೋಡಿ, ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆಲ್ಲ ಕೊಡುವುದಿಲ್ಲ. ಕಡೆಯ ಮತಿ ಶ್ರೀರಾಜ್ಪದಲ್ಲಿ ಕೊಡುವುದಿಲ್ಲ. ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ರಾಜ್ಯ. ಕೃಷ್ಣ, ಛಲ ತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಏಡಿ ಪಾಂಡವರಿಗೆ ಸಲಹೆಗಳನ್ನು
ತಿಳಿಸಿ ಬಿಡು. ಬಲೆ ಬಲೆ ಅಣ್ಣ. ದುರ್ಯೋಧನ, ಅದೇ ಅದೇ ಬಲೆ ಬಲೆ ಅಣ್ಣ. ಪುರುಷನೆಂಬ ಬಿರುದನು ಒಡವೆಯೋ ಪರಮ ಪುರುಷನೆಂಬ ಬಿರುದನು ಒಡವೆಯೋ ದುರ್ಯೋಧನ, ಕೊನೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುಡುಕುಳ ಕಲಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಎದುಕುಳ ಕಳಂಕ ಸ್ವರೂಪನೇ ಅನುಚಿತವೇ? ದುರ್ಯೋಧನ, ನೀನು ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ಹೇಳಬೇಕು. ಯಾರು ಅದನ್ನು ಯಾರು ಹೇಳಬೇಕಾಗಿಲ್ಲ. ನಾನಾಗಲೇ ನಿನ್ನಸಿ ತಕ್ಕ ಉತ್ತರವನ್ನೇ ಎತ್ತೀವೇನು. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ. ಕೃಷ್ಣ, ನಮ್ಮ ಮಾವನವರು ನನಗೆ ಮೊದಲೇ ಸಲಹೆಯನ್ನು ಇಟ್ಟಿದ್ದಾರೆ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ನಮ್ಮ ಮಾವನವರು ಸಲಹೆಯನ್ನು ಇಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದರೆ ಅದು ಬಹಳ ಅದ್ಭುತಕರವಾಗಿಯೇ ಇರಬಹುದು. ನಿಮ್ಮ ಅದ್ಭುತಕರವಾದ ಸತ್ಕಾರವನ್ನು ನಾನು ಅದ್ಭುತಕರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಕೃಷ್ಣ, ನಿನ್ನ ಸಹೋದರ, ಕಾರ್ಯಕ್ಕೆ ಬಂಧಿಸು ಕೃಷ್ಣನನ್ನ. ಮಂದಮತಿಗಳೇ, ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸುವಂತೆ ನನ್ನನ್ನು ಪ್ರತಿಬಿಂಬಿಸಲು ಯತ್ನಿಸುವಿರಾ? ಇದೋ ಈಗ ನನ್ನನ್ನು ಪ್ರತಿಬಿಂಬಿಸಿ ನೋಡೋಣ. ಹಗ್ಗ ಕೂಡ ಕೇಳ. ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸುತ್ತೇವೆ. ಈಗ ಬಂಧಿಸಿ ನೋಡೋಣ. ಅಲ್ಲಿಯೂ ಕೃಷ್ಣನು, ಇಲ್ಲಲ್ಲಿಯೂ ಕೃಷ್ಣನು, ಅಲ್ಲಿಯೂ ಕೃಷ್ಣನು, ಎಲ್ಲಲ್ಲೂ ಸಹೋದರ, ಅಣ್ಣ. ನನ್ನ ಕರಗಳನ್ನು ಬಂಧಿಸಿರುವೆ. ಕೃಷ್ಣನ ಕರಗಳನ್ನು ಬಂಧಿಸು ಅಣ್ಣ. ಅಲ್ಲಿಯೂ ಕೃಷ್ಣ, ಎಲ್ಲಲ್ಲಿಯೂ ಕೃಷ್ಣನು. ಕೃಷ್ಣ ಕೃಷ್ಣ ಕೃಷ್ಣ. ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು. ಕರ್ಣ, ಇದ್ದಬ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆ. ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಕರ್ಣ, ಪರಮಾತ್ಮ, ಸುಕುಮಾರ ವರ
ಸುಕುಮಾರ ಬಾ. ಕರ್ಣ ಕುಲಹೀನನಲ್ಲ ಕೇಳಿನ ಮಾತ. ಕುಲಹೀನನಲ್ಲ ಕೇಳಿನ ಮಾತ. ರವಿ ಅಂಶದಲವತರಿಸಿದ ಸುಕುಮಾರ ಬಾ. ವರದೀರ ಸುಕುಮಾರ ಬಾ. ಕರ್ಣ ಪರಮಾತ್ಮ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ ಪರಮಾತ್ಮ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದೆ. ದರೆಯ ಬೆಳಗುವ ರವಿಯ ಕರುಣದೆ. ಮಹಾಮಹಿಮನೆ ದೆನಿಸಿ ಮೆರೆವ ವರದಿ ಸುಕುಮಾರ ಬಾ. ವರದೀರ ಸುಕುಮಾರ ಬಾ. ಕರ್ಣ ಕರ್ಣ ಪರಮಾತ್ಮ ನೀನು ಸೂತ ಕುಲದವನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಆ ಸೂರ್ಯದೇವನೇ ನಿನ್ನ ತಂದೆ. ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಕರ್ಣ ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ಅಲ್ಲ ಪರಮಾತ್ಮ. ಕರ್ಣ ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈಗ ಪರರ ಸೇವೆಯಲ್ಲಿ ಕೈಕೊಟ್ಟಿಕೊಂಡು ಕುಳಿತಿರುವೆ. ಕರ್ಣ ಪರಮಾತ್ಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವವಾದಿ ನರಕ ಪ್ರಾಪ್ತಿಯಾಗುವುದು. ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡಿತೆಂತು. ಈ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ ಪಾಂಡುವರನು ಸೇರುತ್ತೇನೇನೋ ದರೆಯನು ಬೆಳಗು ಧರ್ಮದಿ ನಿರತ. ದರೆಯನು ಬೆಳಗು ಧರ್ಮದಿ ನಿರತ. ಅನುಜರ ಸೇರೆ ಕರುಣವ ತೋರೆ. ಅನುಜರ ಸೇರೆ ಕರುಣವ ತೋರೆ. ನೀ ಬಾರೈ ನೀ ಬಾರೈ ಚಿರದರ ಶರಣರ ಶರದರ ಪೊರೆವನ. ಚಿರದರ ಶರಣರ ಶರದರ ಪೊರೆವನ. ಮಾತನು ಪ್ರೇಮದಿ ಆಲಿಸುವೀರ. ದಾನ ಶೂರ ನಾಂತಿಹ ಬಿರುದ. ಕರ್ಣ ದಾನ ಶೂರ ನಾಂತಿಹ ಬಿರುದ. ಮೆರೆಸಿಗ ನಿಜ ವರಗುಣಶೀಲ. ಮೆರೆಸಿಗ ನಿಜ ವರಗುಣಶೀಲ. ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ. ನೀ ಬಾರೈ ನೀ ಬಾರೈ ಚಿರದರ ಶರಣರ ಶರದರ ಪೊರೆವನ.
ಆಲಿಸು ವೀರ ಆಲಿಸು ವೀರ. ಪರಮಾತ್ಮ ಕರ್ಣ, ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ಕನ್ಯಾವಸ್ಥೆಯಲ್ಲಿದ್ದಾಗ ಆ ದೂರ್ವಾಸ ಮುನಿಗಳ ಹತ್ತಿರ 5 ಮಂತ್ರಗಳನ್ನು ವರವಾಗಿ ಪಡೆದಳು. ಅವು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸುವಾಗ ಆಗ ಒಂದು ಮಗುವು ಜನಿಸಿತು. ಆಗ ಲೋಕಪವಾದಕ್ಕೆ ಎದರಿ ಆ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ಮಗುವು ಸೂತರ ಕೈ ಸೇರಿತ್ತು. ಸೂತರು ಅದನ್ನು ಬಹಳ ಚೆನ್ನಾಗಿ ಸಾಕಿ ಬೆಳೆಸಿದರು. ಆ ಮಗುವೇ ನೀನು ಕರ್ಣ. ಕರ್ಣ, ಬಾ ನನ್ನ ಜೊತೆಯಲ್ಲಿ. ಪರಮಾತ್ಮ ದೇವಾ ಶೋಧನೆಯೇನಿದು ವಿದಿಶಾಪ ದೇಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿದಿಶಾಪ ಬಹುದಿನ ನೊಂದೆ ಬಂಧುಗಳಾರೆಂದೆ ಬಹುದಿನ ನೊಂದೆ ಬಂಧುಗಳಾರೆಂದೆ ಇಂದು ವದನ ಅಪನಿಂದನೆಯಲ್ಲಿ ಬೆಂದೆ. ಪ್ರಭು ಬಹುದಿನ ನೊಂದೆ ಇಂದುಗಳಾರೆಂದೆ ಇಂದು ವದನ ಅಪನಿಂದನೆಯಲ್ಲಿ ಬೆಂದೆ ಪಾತಕಿ ಜೀವನ ಸಂಕಟ ಹರಣ ಪಾತಕಿ ಜೀವನ ಸಂಕಟ ಹರಣ ದೇವಾ ಶೋಧನೆಯೇನಿದು ವಿದಿಶಾಪ ಜನ್ಮ ರಹಸ್ಯವ ಅಂತರವರಿತೆ ಜನ್ಮದಾತೆಯ ನಿರ್ದಯವರಿತೆ ಜನ್ಮ ರಹಸ್ಯವ ಅಂತರವರಿತೆ ಜನ್ಮದಾತೆಯ ನಿರ್ದಯವರಿತೆ ಜೀವಿಸಲೇ ಬರಿ ಸಹಚರ ಜೊತೆಗೂಡಿ ಜೀವಿಸಲೇ ಬರಿ ಸಹಚರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಹರಣ ಪಾತಕಿ ಜೀವನ ಸಂಕಟ ಹರಣ ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿದಿಶಾಪ ಪರಮಾತ್ಮ ಕರ್ಣ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ, ಹೇ ನೀಚ, ಹೀನ ಕುಲದವನೆಂದು ಹೀಯಾಳಿಸುವರಲ್ಲ ಪರಮಾತ್ಮ. ನಾನೆಂತೆವನೆಂಬ ಅವರಿಗೆ ತಿಳಿಯದೇ ಪರಮಾತ್ಮ. ಇಲ್ಲ ಕರ್ಣ, ಈ ವಿಚಾರವು ಅವರಿಗೆ ತಿಳಿಯದು. ನಿನ್ನ ಸಹೋದರರಿಗಾಗಲಿ ನಿನ್ನ ತಾಯಿಗಾಗಲಿ ಈ ವಿಚಾರವು ತಿಳಿದಿಲ್ಲ. ಈಗ ನಿನ್ನ ತಾಯಿ ಆದರೂ ನಿನ್ನನ್ನು ಕಂಡರೆ ಆ ದೇವ ಆ ಕರ್ಣನಾರು ಆತನನ್ನು ಕಂಡರೆ ನನಗೆ ಮುರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ,
ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಾಣಲು ಗಂಗಾ ನದಿ ತೀರದಲ್ಲಿ ಬಹಳ ಸಂಭ್ರಮದಿಂದ ಕಾಯುತ್ತಿರುವಳು. ಕರ್ಣ, ಅವಳ ಮನಸ್ಸನ್ನು ವಹಿಸಬೇಡ, ಸಂತೋಷಪಡಿಸಿ ಕಳಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರುತ್ತೇನೆ ಕರ್ಣ. ಪರಮಾತ್ಮ ತಮ್ಮ ಚಿತ್ತ. ಆಹಾ, ಅಸತ್ಯವನ್ನಾಡುತ್ತಕ್ಕವನಲ್ಲ, ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾನೆಯ ಬಲವುಳ್ಳ ರುದ್ರಾಂಶ ಭರಿತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ ನನ್ನ ಜನಕ ಜನನಿಯರೇ. ಪರಮಾತ್ಮ ಯಾರೊಡನೆ ನಿಂತರು ಅಪಜಯವನ್ನು ಅಂತದ ಆ ಪರಮ ವೈರಿ ಎನಿಸಿದ ಆ ನನ್ನ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಲಿ? ಅರ್ಜುನ, ಪಾಂಡುಪುತ್ರನಾದ ನೀನು ಪಾಂಡವ ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಹೇ ದುರ್ವಿಧಿಯೇ, ಏ ಪಾಪಿ ಕರ್ಣ! ಅಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ದರದೋಳ್ ತಮ್ಮಂದಿರಂ ನಾಂ ಕೊಲ್ಲಲೇ. ಕೊಲ್ಲೆನಾ ಬಿಟ್ಟೊಡೆ ಕೌರವೇಂದ್ರಂ ಈ ಸುಖಿ ಸಂಪತ್ತಿನಿಂದ ಬಾಳ್ವೆ. ಚಲದಿ ಪಾರ್ಥನ ರುಂಡವ ತರಿದು ಜಲದಿ ಪಾರ್ಥನ ರುಂಡವ ತರಿದು ಮಮ ಸ್ವಾಮಿಗೆ ಆನಂದವಂ ಸಲ್ಸಾಗಲೇ. ಈ ಪಾರ್ಥನ ಘೋರ ಸರಕೆ ನಾಂ ತುತ್ತಾಗಲೇ. ನಾಂ ಸಾಯಲೇ. ಅಯ್ಯೋ ದುರ್ವಿಧಿಯೇ! ಪರಮಾತ್ಮ, ಪಾಂಡುಪುತ್ರನಾದ ನೀನು ಪಾಂಡವ ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಹೇ ಪಾಪಿ ಕರ್ಣ, ಅಯ್ಯೋ